ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇತ್ತೀಚೆಗೆ ಸಾರಿಗೆ ನಿಗಮದ ನೌಕರರ ಮಧ್ಯದಲ್ಲಿ ಈ ತೆಲಂಗಾಣದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸೊ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೆಲಂಗಾಣದಲ್ಲಿ ಏನೋ ಆಗೋಗಿದೆ, ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥ ಅಭಿಪ್ರಾಯನ ಕೆಲವರು ಹರಿಬಿಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನು ಬರ್ತಾ ಇದೆ ಅಂದರೆ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ AITUC ಮತ್ತು CITU ಸಂಘಟನೆಗೆ ಸೇರಿದವರು ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಅದನ್ನು ಸಪೋರ್ಟ್ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ, ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ AITUC ಮತ್ತು CITU ಮೇಲೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು AITUC ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಫೆಡರೇಷನ್ ಜನರಲ್ ಸೆಕ್ರೆಟರಿಯಾಗಿ, NFIRTWನ ಜನರಲ್ ಸೆಕ್ರೆಟರಿಯಾಗಿ ನಾನು ಕೆಲವು ಬೆಳವಣಿಗೆಗಳನ್ನು, ಸಕಾರಾತ್ಮಕವಾದಂಥ ಬೆಳವಣಿಗೆಗಳು ಮತ್ತು ನಕಾರಾತ್ಮಕವಾದ ಬೆಳವಣಿಗೆ ಎರಡನ್ನೂ ಕೂಡ ನಾನು ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ತೆಲಂಗಾಣದ ಒಂದು ವಿದ್ಯಮಾನ 2021ರಲ್ಲಿ ನಮ್ಮ ರಾಜ್ಯದಲ್ಲಿ ಇದೇ ಬೇಡಿಕೆ ಮೇಲೆ ಏನು ಸ್ಟ್ರೈಕ್ ನಡೀತು, ಏಪ್ರಿಲಲ್ಲಿ 2021 ಏಪ್ರಿಲಲ್ಲಿ 15 ದಿವಸ ಸ್ಟ್ರೈಕ್ ನಡೀತು. ಅದಾದ ಕೆಲವು ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಶುರುವಾಯಿತು, 168 ದಿವಸದ ಸ್ಟ್ರೈಕು ಅಲ್ಲಿ ನಡೀತು. ಅಲ್ಲಿ ಆ ಬೇಡಿಕೆ ಈಡೇರಲಿಲ್ಲ ಮತ್ತು ಅಲ್ಲಿ ಇನ್ನಷ್ಟು ಸಮಸ್ಯೆಗಳು ಉಲ್ಬಣನೂ ಆಯಿತು. ತೆಲಂಗಾಣದಲ್ಲಿ 58 ದಿನಗಳ ಮುಷ್ಕರ ಆಯಿತು. ಆ ಸಂದರ್ಭದಲ್ಲಿ KCR ಕೆ ಚಂದ್ರಶೇಖರ್ ರಾವ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರು ಬಹಳ ಇದರಿಂದ ಏನು ಕ್ರೂರವಾಗಿ ಆ ಒಂದು ಹೋರಾಟವನ್ನು ಹತ್ತಿಕ್ಕಿದ್ರು. ಸುಮಾರು 40 ಜನ ಆತ್ಮಹತ್ಯೆ ಮಾಡಿಕೊಂಡವರು, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಎಲ್ಲ ಇತ್ತು. ಅದಾದರೂ ಕೂಡ ಅವರು ಜಗ್ಲಿಲ್ಲ. ಟ್ರೇಡ್ ಯೂನಿಯನ್ಗಳನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿ, ಬಾಯ್ಕಾಟ್ ಮಾಡಿದೆ. ಅದು ಬ್ಯಾನ್ ಅಂದರೆ ಕಾನೂನು ಪ್ರಕಾರ ಬಾಯ್ಕಾಟ್ ಮಾಡಿ ಅವ್ರ ಹತ್ರನೂ ಸೇರಿಸಿದೆ. ಅವರು DAನೂ ಕೂಡ ಕೊಡದೆ 58 ದಿನದ ವೇಜಸ್ಸನ್ನ ಕೊಟ್ಬಿಟ್ರು ಸ್ಟ್ರೈಕ್ದು. ಬಟ್ DA ಕೊಡಲಿಲ್ಲ, ವೇತನ ಹೆಚ್ಚಳ ಕೊಡಲಿಲ್ಲ. 1/1/21ರಿಂದ ಆಗಬೇಕಾಗಿದ್ದ 4 ವರ್ಷದ ವೇತನ ಹೆಚ್ಚಳವನ್ನು, ವೇತನ ಒಪ್ಪಂದನ ಕಂಪ್ಲೀಟಾಗಿ ಅವರು ಡಿನೈ ಮಾಡಿದರು. ಮತ್ತು ನಮ್ಮ ರಾಜ್ಯದಲ್ಲಿ 2023ರಲ್ಲಿ ಚುನಾವಣೆ ಆಯಿತು. 2024ರಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ಬಂತು. ಆ ಸಂದರ್ಭದಲ್ಲಿ KCR ಅವರು ಚುನಾವಣೆ ಹತ್ತಿರ ಬಂದಾಗ ಸಾರಿಗೆ ನೌಕರರನ್ನ ಖುಷಿ ಮಾಡೋದಕ್ಕೆ ಒಂದು ಕಾನೂನನ್ನ ರಚನೆ ಮಾಡಿ ಸರ್ಕಾರಿ ನೌಕರರಾಗಿ ಮಾಡ್ತೀವಿ ಅಂತ ಹೇಳಿ, ಆಂಧ್ರದಲ್ಲಿ ಯಾವ ಥರ ಮಾಡಿದ್ರು ಅದೇ ಥರ ಮಾಡ್ತೀವಿ ಅಂತ ಹೇಳಿ ಒಂದು ಕಾನೂನನ್ನ ರಚನೆ ಮಾಡಿ ಶಾಸನಸಭೆಯಲ್ಲಿ ಅದಕ್ಕೆ ರಾಜ್ಯಪಾಲರ ಅಂಕಿತ ಕೂಡ ಪಡ್ಕೊಂಡ್ರು. ಆದರೆ ಅದನ್ನು ಅನುಷ್ಠಾನ ಮಾಡೋಕ್ಕೆ ರೂಲ್ಸನ್ನು ಫ್ರೇಮ್ ಮಾಡಿ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಅಷ್ಟರಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಬಂತು, ಅಸೆಂಬ್ಲಿ ಎಲೆಕ್ಷನ್ದು ಚುನಾವಣೆ ನಡೀತು. KCR ಮತ್ತು ಅವರ TRS ಪಕ್ಷ ಸೋತೋಯ್ತು. ಆ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಕಾಂಗ್ರೆಸ್ ಪಕ್ಷ ಮತ್ತು ರೇವಂತ್ ರೆಡ್ಡಿಯವರ ನಾಯಕತ್ವ ಸಾರಿಗೆ ನೌಕರರನ್ನು ಸಂಪೂರ್ಣವಾಗಿ ಕಡೆಗಣಿಸಿ, ಏನು ಚುನಾವಣೆ ಘೋಷಣೆ ಇತ್ತು ಮಹಾಲಕ್ಷ್ಮಿ ಯೋಜನೆ ಅಂತ, ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಥರ ಅಲ್ಲಿ ತೆಲಂಗಾಣದಲ್ಲಿ ಮಹಾಲಕ್ಷ್ಮಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ರು. ಅದನ್ನು ಅನುಷ್ಠಾನ ಮಾಡೋ ಕಡೆ ಅವರು ಸಂಪೂರ್ಣವಾಗಿ ಗಮನ ಕೊಟ್ಟರು. ಅದಾದ ಮೇಲೆ ಸಾರಿಗೆ ನೌಕರರು ಕಾದರು. 2017ರಿಂದ DA ಇಲ್ಲ, 2021ರಿಂದ ವೇತನ ಪರಿಷ್ಕರಣೆ ಇಲ್ಲ, ಮತ್ತು ಆ ಕಡೆ ಸರ್ಕಾರಿ ನೌಕರರು ಅಲ್ಲ, ಈ ಕಡೆ RTC ನೌಕರರು ಅಲ್ಲ ಅನ್ನುವಂಥ ತ್ರಿಶಂಕು ಸ್ಥಿತಿಯಲ್ಲಿದ್ದರು. ಆ ಸ್ಥಿತಿಯಿಂದ ಆಚೆ ಬರಬೇಕು ಅಂತ ಹೇಳಿ 2021ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ಮೊದಲನೇ ಡಿಮಾಂಡು. ಮತ್ತು ಏನು ಸರ್ಕಾರಿ ನೌಕರರಾಗಬೇಕು ಅನ್ನೋ ಕಾನೂನು ರಚನೆ ಮಾಡಿದ್ದಾರೆ, ಅದರ ಅನುಷ್ಠಾನ ಆಗಬೇಕು ಅನ್ನುವಂಥ ಬೇಡಿಕೆ ಇಟ್ಕೊಂಡು 3 ದಿನದ ಸ್ಟ್ರೈಕ್ ಮಾಡಿದರು. ಆ ಸಂದರ್ಭದಲ್ಲಿ ಆ ಸ್ಟ್ರೈಕ್ನ ನಂತರ ಎಲ್ಲರೂ ಹೇಳೋ ಥರ ಎಲ್ಲ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡಿದ್ರು. ಅದನ್ನು ಮಾಡಿದ ಸಂದರ್ಭದಲ್ಲಿ 2021ರಿಂದ 25ರವರೆಗೂ, ಅಂದರೆ ಡಿಸೆಂಬರ್ 21, 31, 2024ರವರೆಗೂ 4 ವರ್ಷದ ಅವಧಿಗೆ 11% ವೇತನ ಹೆಚ್ಚಳ ಕೊಟ್ಟಿದ್ದಾರೆ. 1/1/25ರಿಂದ ಏನೂ ಇಲ್ಲ. ಸೊ ಈಗ ಮತ್ತೆ ಸರ್ಕಾರಿ ನೌಕರರಾಗಬೇಕು ಅನ್ನುವಂಥ ಬೇಡಿಕೆ ವಿಚಾರದಲ್ಲಿ ಒಂದು ಕಮಿಟಿ ರಚನೆ ಮಾಡಿ, ಆ ಕಮಿಟಿಯ ಶಿಫಾರಸ್ಸಿನ ಮೇಲೆ ಯಾವ ದಿನಾಂಕದಿಂದ ಆಂಧ್ರದಲ್ಲಾಗಿರೋ ಥರ
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಆಗಬೇಕು ತೆಲಂಗಾಣದ ಸಾರಿಗೆ ನೌಕರರು ಅನ್ನೋದನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಡಿಯಲ್ಲಿ 12(3) ಸೆಟಲ್ಮೆಂಟ್ ಆಗ್ತಾ ಇತ್ತು. ಈ ಬಾರಿ ಕೇವಲ ಮಿನಿಟ್ಸ್ ಮಾಡ್ತಾ ಇದ್ದಾರೆ, ಯಾವುದೇ ಅಗ್ರಿಮೆಂಟ್ ಆಗಿಲ್ಲ. ಇದೊಂದು ನೋಡ್ಬೇಕು, ಗಮನಿಸಬೇಕಾದಂಥ ಒಂದು ಅಂಶ. ಮತ್ತೆ ಅಕಸ್ಮಾತ್ ಒಂದು ಸಾರಿಗೆ ನೌಕರರು ಒಂದು 25ರಿಂದ ಸರ್ಕಾರಿ ನೌಕರರು ಆಗಬೇಕು ಅಂತ ಆ ಕಮಿಟಿ ರೆಕಮೆಂಡೇಶನ್ ಕೊಟ್ಟರೆ ಅಲ್ಲಿಂದ ಆ ವೇತನ ಹೆಚ್ಚಳ ಆಗಬೇಕಾದನ್ನೇ ಅವರೇನು ಮಾಡೋದಿಲ್ಲ. ಅಥವಾ ಆ ಕಮಿಟಿ ಒಂದು 6 ತಿಂಗಳ ಟೈಮ್ ತಗೊಂಡು ಒಂದು 27ರಿಂದ ಮಾಡ್ತೀವಿ ಅಂದರೆ 25ರಿಂದ 27ರವರೆಗೂ ಯಾವುದೇ ಹೊಸ ವೇತನ ಇರೋದಿಲ್ಲ. 6 ವರ್ಷದ ಅಗ್ರಿಮೆಂಟ್ ಆಗೋಗಿದೆ ಅದು. ಸೊ ಈ ರೀತಿಯಾದಂಥ ಬೆಳವಣಿಗೆ ಅಲ್ಲಾಗಿದೆ. ಮತ್ತೆ ಆಂಧ್ರ ಪ್ರದೇಶದ ಅನುಭವನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ, ಸಾರಿಗೆ ನೌಕರರಿಗೆ ಈ ಸರ್ಕಾರಿ ನೌಕರರು ಆಗೋದಕ್ಕೆ ಮೊದಲು ಅವರ ಸರ್ಕಾರಿ ನೌಕರಿಗೂ ಸಾರಿಗೆ ನೌಕರರಿಗೂ 19% ಅಷ್ಟು ವೇತನ ವ್ಯತ್ಯಾಸ ಇತ್ತು. 2019ರಲ್ಲಿ AITUC ಫೆಡರೇಷನ್ನಿಂದ 5 ಜನ ನಾವು ಹೋಗಿ ಅಲ್ಲಿ 3 ದಿವಸ ಇದ್ದು ಅಧ್ಯಯನ ಮಾಡಿ ಬಂದಂಥ ಸಂದರ್ಭದಲ್ಲಿ ಕಂಡುಕೊಂಡಂಥ ಮಾಹಿತಿ ಇದು. ಸರ್ಕಾರಿ ನೌಕರರು ಆದಮೇಲೆ 1/1/2020ರಿಂದ ಅವರಿಗೆ ಒಂದು 3.1% ಅಷ್ಟು ಫಿಟ್ಮೆಂಟನ್ನು ಕೊಟ್ಟರು. ಮತ್ತು ಸರ್ಕಾರಿ ನೌಕರರಿಗೆ 27% ವೇತನ ಹೆಚ್ಚಳ ಕೊಟ್ಟ ಸಂದರ್ಭದಲ್ಲೂ ಕೂಡ ಸರ್ಕಾರಿ ನೌಕರರು ಆದಮೇಲೂ ಕೂಡ ಸಾರಿಗೆ ನೌಕರರಿಗೆ ಕೇವಲ 10% ಹೆಚ್ಚಳ ಕೊಟ್ಟರು. ಸೊ 3.1% ಫಿಟ್ಮೆಂಟು, 10% ವೇತನ ಹೆಚ್ಚಳ ಎರಡೂ ಸೇರಿ 13.1% ಕೊಟ್ಟರು. ಸರ್ಕಾರಿ ನೌಕರರಿಗೆ 27% ಕೊಟ್ಟರೆ ಅರ್ಧನೂ ಕೊಡಲಿಲ್ಲ, 13.5%, 13.1% ಕೊಟ್ಟರು. ಪ್ರತಿಭಟನೆ ಮಾಡಲಿಕ್ಕೆ ಯೂನಿಯನ್ ಇಲ್ಲ. ಏನಾದ್ರು ಹೆಚ್ಚಿಗೆ ಮಾತಾಡಿದ್ರೆ ನೀವು RTC ಎಂಪ್ಲಾಯೀಸ್ ಅಲ್ಲ, ಈಗ ಜಿಂದಾಬಾದ್ ಮುರ್ದಾಬಾದ್ ಇಲ್ಲ, ನೀವೆಲ್ಲ ಸರ್ಕಾರಿ ನೌಕರರು ಅನ್ನೋ ಉಪದೇಶ. ಆ ಪರಿಸ್ಥಿತಿಯಲ್ಲಿ ಮತ್ತೆ NINC ಇಲ್ಲಿ NINCನ ನಾವು ತೆಗೆದುಹಾಕ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ಕೊತಾರೆ ಕೂಟದವರು. ಇಲ್ಲಿ NINC ಇದೆಯಾ ನಿಮಗೆ ಗೊತ್ತು. ಅಲ್ಲಿ NINC ಬದಲಿಗೆ ಸರ್ಕಾರಿ ನೌಕರ ಸರ್ಕಾರದ ವರಮಾನನ, ಸರ್ಕಾರದ ಆದಾಯನ ಒಂದು ಮಿಸ್ಅಪ್ರಾಪ್ರಿಯೇಷನ್ ಕೇಸ್ ಒಳಗಡೆ ಒಂದು ಟಿಕೆಟನ್ನು ಕೊಡಲಿಲ್ಲ ಅಂದರೆ ಸ್ಟ್ರೈಟ್ ಅವೇ ಎಂಕ್ವೈರಿ ಮಾಡಿ ಡಿಸ್ಮಿಸಲ್ ಮಾಡ್ತಾರೆ. ಸಸ್ಪೆನ್ಷನ್ ಆದರೆ ಸರ್ಕಾರದ ಒಪ್ಪಿಗೆ ಬರೋವರೆಗೂ 6 ತಿಂಗಳು 8 ತಿಂಗಳು ಸಸ್ಪೆನ್ಷನ್ ರಿವೋಕ್ ಮಾಡೋದಿಲ್ಲ. ಮತ್ತು ಬೇರೆ ಹಲವಾರು ಸೌಲಭ್ಯಗಳು, DRBF ಅಂತ ಸಣ್ಣ ಸೌಲಭ್ಯ ಕೂಡ ಇವತ್ತು ಆ ನೌಕರರಿಗೆ ಇಲ್ಲ. ಇದೆಲ್ಲದರ ಮಧ್ಯೆ ಅಲ್ಲಿ ಇನ್ಸೆಂಟಿವ್ ಇಲ್ಲ, ಓವರ್ ಟೈಮ್ ಇಲ್ಲ. ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. MTW ಆ್ಯಕ್ಟ್ ಅನ್ವಯ ಆಗಲ್ಲ, ಕೈಗಾರಿಕಾ ವಿವಾದ ಕಾಯ್ದೆ ಅನ್ವಯ ಆಗಲ್ಲ, ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅನ್ವಯ ಆಗಲ್ಲ, ಮತ್ತು ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅನ್ವಯ ಆಗಲ್ಲ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅನ್ವಯ ಆಗಲ್ಲ. ಅದರಿಂದ ಓವರ್ ಟೈಮ್ ವರಮಾನ ಸಂಪೂರ್ಣವಾಗಿ 0 ಆಗಿದೆ. ಒಂದು ಸಣ್ಣ ಟಿಕೆಟ್ ಕೇಸ್ ಆದರೂ ಕೂಡ ಡಿಸ್ಮಿಸಲ್ಲು ಮತ್ತು ಪೊಲೀಸ್ ಕೇಸ್ಗಳು ಆಗ್ತಾ ಇದೆ ಆಂಧ್ರದಲ್ಲಿ. ಈಗ ಆಂಧ್ರದಲ್ಲಿ ಸಾರಿಗೆ ನೌಕರರು ನಾವು ಸರ್ಕಾರಿ ನೌಕರಾಗೋ ಭಾಗ್ಯ ಬೇಡ ನಮಗೆ, ಮತ್ತೆ ನಾವು RTC ನೌಕರರಾಗಬೇಕು, ಇನ್ನೂ APSRTC ಜೀವಂತವಾಗಿದೆ ಆಸ್ತಿ ಕಾರಣಕ್ಕೋಸ್ಕರ. ಅದರಿಂದ ನಾವು ಮತ್ತೆ RTC ಎಂಪ್ಲಾಯೀಸ್ ಆಗ್ತೀವಿ ಅಂತ ಹೇಳಿ ಮೆಲ್ಲಿಗೆ ಅಲ್ಲಿ ಅಭಿಪ್ರಾಯ ಬರ್ತಾ ಇದೆ. ಇದನ್ನು ಯಾರು ಹೇಳ್ತಾ ಇಲ್ಲ. ತೆಲಂಗಾಣದವರು ಕೂಡ ಅಲ್ಲಿನ AITUC ನಾಯಕರು, ಆಂಧ್ರದ AITUC ನಾಯಕರು ಈ ಬೇಡಿಕೆಯನ್ನು ಬೆಂಬಲಿಸಿದ್ದಕ್ಕೆ ಇವತ್ತು ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. AITUC ಕರ್ನಾಟಕದ ಮತ್ತು KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನನ್ನು ನೀವು ಸರಿಯಾದ ತೀರ್ಮಾನ ತಗೊಂಡ್ರಿ ಅಂತ ಹೇಳಿ ಅಭಿನಂದಿಸ್ತಾ ಇದ್ದಾರೆ. ಇದು ವಾಸ್ತವ. ಮತ್ತೆ ಕೂಟದ ವಿಚಾರಕ್ಕೆ ಬರುವುದಾದರೆ, ಅವರು ಚಿತ್ರದುರ್ಗದಿಂದ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಈ ವಿಚಾರ ಮಾತಾಡಿರಲಿಲ್ಲ. ತೆಲಂಗಾಣ ಆದಮೇಲೆ ಈಗ ವಿಡಿಯೋ ಬಿಟ್ಟು AITUC CITU ಸಪೋರ್ಟ್ ಮಾಡಿದ್ರೆ ಆಗ್ಬಿಡುತ್ತೆ, ಜಂಟಿ ಕ್ರಿಯಾ ಸಮಿತಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಜನರನ್ನ ದಿಕ್ತಪ್ಪಿಸ್ತಾ ಇದ್ದಾರೆ. 29ನೇ ತಾರೀಕು ಅಂದರೆ ನಿನ್ನೆ ಅಲ್ಲ ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಅವರು ತೆಲಂಗಾಣ ಮಾದರಿ ಆಗಲಿ ಸಮಾನ ವೇತನ ಆಗಲಿ ಕೇಳಿಲ್ಲ. ಅವ್ರು ಕೇಳ್ತಾ ಇರೋದು, ನೀವು ಏನೇ ಕೊಡ್ರಿ, ಎಷ್ಟಾದರೂ ಕೊಡ್ರಿ ಹೆಚ್ಚಳ, ಇಂಟರಿಮ್ ರಿಲೀಫ್ ಅಂತ ಕೊಟ್ಬಿಡಿ, ಚುನಾವಣೆ ಮಾಡಿಬಿಡ್ರಿ. ಎಲ್ಲಿ ಹಾಗೆದ್ದು ಬರ್ತಾರೋ ಅವರು
ಮುಂದಿನ ಮಾತುಕತೆ ಮುಂದುವರಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಈ 7%ನ್ನೇ ಇವರು ಸರ್ಕಾರ ಇವತ್ತು ನಾವು ಸ್ಟ್ರೈಕ್ ನೋಟಿಸ್ ಕೊಡಬೇಕಾದ ಸಂದರ್ಭ ಇದೆ. ಕೂಟ ನಾವು ಡಿಸೆಂಬರ್ 31, 2024 ಮುಷ್ಕರ ಮಾಡುವಾಗ ಪ್ರೆಸ್ ಮೀಟ್ ಮಾಡಿ ನಾವು ಬೆಂಬಲ ಕೊಡಲ್ಲ ಅಂದರು. ಆಗಸ್ಟ್ 5ನೇ ತಾರೀಕು ನಾವು ಮುಷ್ಕರ ಮಾಡುವಂಥ ಸಂದರ್ಭದಲ್ಲಿ ಅವರು PIL ಹಾಕಿಸಿ ನಮ್ಮ ಹೋರಾಟಕ್ಕೆ ಅಡ್ಡಗಾಲ ಹಾಕಿದ್ರು. ಈಗ ಪಾದಯಾತ್ರೆ ಮಾಡಿ ಎಲೆಕ್ಷನ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ನಾವು ಎಲೆಕ್ಷನ್ ವಿರೋಧ ಇಲ್ಲ, ಜಂಟಿ ಕ್ರಿಯಾ ಸಮಿತಿನೂ ವಿರೋಧ ಇಲ್ಲ, ಫೆಡರೇಷನ್ ವಿರೋಧ ಇಲ್ಲ. ಚುನಾವಣೆ ಆಗಬೇಕು, ಚುನಾವಣೆ ಮೂಲಕ ಮಾನ್ಯತೆ ಪ್ರಶ್ನೆ ಇತ್ಯರ್ಥ ಆಗಬೇಕು ಅಂತ ಹೇಳಿ ಹಲವಾರು ವರ್ಷ ಹೋರಾಟ ಮಾಡಿ 85ನೇ ಇಸ್ವಿಯಲ್ಲಿ 87ನೇ ಇಸ್ವಿಯಲ್ಲಿ ಮೊದಲ ಚುನಾವಣೆ ಆಗಿ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಮಾನ್ಯತೆ ಪಡೆಯಿತು. ಅದರಿಂದ ಚುನಾವಣೆಗೆ ನಾವು ಇದಿಲ್ಲ. ಅವರು ಕೂಟದವ್ರ ಕುತಂತ್ರ ಏನು ಅಂದರೆ, ಈಗ ಇಂಟ್ರಿಮ್ ರಿಲೀಫ್ ಅಂತ ತಗೊಂಡು ಸರ್ಕಾರ ಕೊಡೋ ದುಡ್ಡನ್ನು, ಪರ್ಸೆಂಟೇಜನ್ನು ನಾವು ಗೆದ್ದು ಬಂದರೆ ಸರ್ಕಾರಿ ನೌಕರರು ಮಾಡ್ತೀವಿ, ಸಮಾನ ವೇತನ ಮಾಡ್ತೀವಿ ಅಂತ ಹೇಳಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದು ಇದು. ಆ ಡಿಮಾಂಡ್ ಆಗೋದಿಲ್ಲ ಅಂತ ಅವ್ರಿಗೂ ಗೊತ್ತು. 2021ರಲ್ಲಿ 20 ದಿವಸ ಹೋರಾಟ ಮಾಡಿದ್ರು ಕೂಡ, ಸ್ಟ್ರೈಕ್ ಮಾಡಿದ್ರು ಕೂಡ ಸಾವಿರಾರು ಜನ ಸಸ್ಪೆಂಡು ಡಿಸ್ಮಿಸ್ ಆದರೆ ಹೊರತು ಈ ಡಿಮಾಂಡ್ ಬಗ್ಗೆ ಎಲ್ಲೂ ಚರ್ಚೆ ಅವತ್ತೂ ಆಗಲಿಲ್ಲ, ಇವತ್ತೂ ಆಗಲಿಲ್ಲ. ಆದ್ದರಿಂದ ದಿಕ್ ತಪ್ಪಿಸುವಂಥ ಪ್ರಯತ್ನಗಳು, ದುಷ್ಟಶಕ್ತಿಗಳು ತಮ್ಮನ್ನು ದಿಕ್ ತಪ್ಪಿಸ್ತವೆ. ಈಡೇರಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಬೇಡಿಕೆಗಳನ್ನು ತಮ್ಮನ್ನು ಮುಂದೆ ಇಟ್ಟು ತಮ್ಮನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಅದರಿಂದ ಜಂಟಿ ಕ್ರಿಯಾ ಸಮಿತಿಯ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ನಾವು ಈ ಹೋರಾಟನ ಗಟ್ಟಿಯಾಗಿ ಕಟ್ಟದೇ ಇದ್ರೆ, ಮಾಡದೇ ಇದ್ರೆ 1/1/24ರಿಂದ ಆಗಬೇಕಾದ ಒಪ್ಪಂದ 15 ತಿಂಗಳು ಮುಂದೆ ಹೋಗುತ್ತೆ. ಮತ್ತೆ ಸರ್ಕಾರ ಈಗ ನಮ್ಮ ಜೊತೆ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. 7%ನ್ನ ಸರ್ಕಾರದ ಮಟ್ಟದಲ್ಲಿ ಅದನ್ನೇನೋ ಒಂದು ಸಣ್ಣ ಚೂರಪಾರ ಹೆಚ್ಚು ಮಾಡಿ ನಮ್ಮನ್ನು ಪರ್ಮನೆಂಟ್ ಆಗಿ ಬಹಳ ಹೀನಾಯ ಸ್ಥಿತಿಗೆ ದೂಡ್ತಾರೆ. ಈ ಬಾರಿಯ ಹೋರಾಟನ ತಾವೆಲ್ಲರೂ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಮ್ಮ ಮುಂದೆ ತರುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಜಂಟಿ ಕ್ರಿಯಾ ಸಮಿತಿಯ ಹೋರಾಟವನ್ನು ತಾವು ಬೆಂಬಲಿಸಬೇಕು, 20ರ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ, ಫೆಡರೇಷನ್ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ.